ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ವಿಷ್ಣುವರ್ಧನ್ ಅಭಿಮಾನಿಗಳ 15 ವರ್ಷಗಳ ಹೋರಾಟಕ್ಕೆ ಫಲ ಸಿಕ್ಕಂತಾಗಿದೆ. ವಿಷ್ಣು ಸ್ಮಾರಕ ಸ್ಥಳವನ್ನ ವಶಕ್ಕೆ ಪಡೆಯಲು ಈಗ ಸರ್ಕಾರ ನಿರ್ಧಾರ ಮಾಡಿದೆ. ಅಭಿಮಾನ್ ಸ್ಟುಡಿಯೋ ಇರುವಂತಹ ಜಾಗ ಏನಿದೆ ಆ ಜಾಗವನ್ನ ಈಗ ಸರ್ಕಾರ ವಶಕ್ಕೆ ಪಡಿತಾ ಇದೆ. ಅಭಿಮಾನ್ ಸ್ಟುಡಿಯೋ ಇರುವಂತಹ ಜಾಗವನ್ನ ಅರಣ್ಯ ಭೂಮಿ ಅಂತ ಸರ್ಕಾರ ಘೋಷಣೆ ಮಾಡೋದಕ್ಕೆ ಹೊರಟಿದೆ. ಬಾಲಕೃಷ್ಣ ಅವರಿಗೆ ಸರ್ಕಾರ 20 ಎಕರೆ ಜಾಗವನ್ನ ಲೀಸ್ಗೆ ಕೊಟ್ಟಿತ್ತು. 20 ಎಕರೆ ಪೈಕಿ 12 ಎಕರೆ ಜಾಗವನ್ನ ಮಾರಾಟ ಮಾಡಲಾಗಿದೆ. ಬಾಲಕೃಷ್ಣ ಅವರ ಮೊಮ್ಮಗ ಕಾರ್ತಿಕ್ ಈ ಜಾಗವನ್ನ ಮಾರಾಟ ಮಾಡಿದ್ದಾರೆ. ಪ್ರತಿ ಎಕರೆ ಭೂಮಿ 14,37,00,000 ರೂಪಾಯಿಗೆ ಮಾರಾಟವಾಗಿದೆ. ಮೀಸಲು ಅರಣ್ಯ ಪ್ರದೇಶವನ್ನ ಮಾರಾಟ ಮಾಡಕ್ ಬರಲ್ಲ. ಸರ್ಕಾರ ಲೀಸ್ ಕೊಟ್ಟಿದ್ದಂತ ಜಾಗ ಅದನ್ನು ಮಾರಾಟ ಮಾಡಾಗಿಬಿಟ್ಟಿದೆ. ಮಾರಾಟ ಮಾಡಿರುವ ಜಾಗ, ಈಗ ಇರುವ ಜಾಗ, ಇವೆಲ್ಲವನ್ನು ಸೇರಿಸಿ ಸರ್ಕಾರ ಮುಟ್ಟುಗೋಲು ಹಾಕೋತಾ ಇದೆ. ಇದೇ ಜಾಗದಲ್ಲಿ ನಟ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗಿತ್ತು. ಸ್ಮಾರಕ ನಿರ್ಮಾಣಕ್ಕೆ ಬಾಲಕೃಷ್ಣ ಕುಟುಂಬ ನಿರಾಕರಣೆಯನ್ನ ತೋರಿಸಿತು. ಜಾಗ ಮಾರಿ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗಿತ್ತು. ಆದರೆ ಜಾಗದಲ್ಲಿ ಸ್ಟುಡಿಯೋ ನಿರ್ಮಾಣ ಆಗ್ಲೇ ಇಲ್ಲ. ಕೊನೆಗೂ ಕಾರ್ತಿಕ್ಗೆ ಜಮೀನು ಮಾರಾಟದ ಹಕ್ಕೇ ಇರಲಿಲ್ಲ, ಆದ್ರೂ ಮಾರಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರವೀಣ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರವೀಣ್, ಈ ಜಾಗದ ಕುರಿತಾದ ಸತ್ಯ ಏನು, ಏನ್ ದಾಖಲೆಗಳಿದ್ದಾವೆ? ಈಗ ಸರ್ಕಾರ ಜಾಗವನ್ನೇನೋ ವಶಕ್ಕೆ ಪಡಿತಾ ಇದೆ, ಆದ್ರೆ ಆ ಪುಣ್ಯ ಭೂಮಿ ಸ್ಮಾರಕವನ್ನ ನಿರ್ಮಾಣ ಮಾಡುತ್ತಾ ಆ ಕುರಿತಾಗಿ ಭರವಸೆ ಕೊಟ್ಟಿದ್ಯಾ? ಏನೆಲ್ಲ ಡೀಟೇಲ್ಸ್ ಇದೆ? ಖಂಡಿತ ಶ್ರೀಲಕ್ಷ್ಮಿ. ಏನಂತ ಹೇಳಿದ್ರೆ, ಏನು ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಏನು ಧ್ವಂಸ ಮಾಡಿದ್ರು, ಧ್ವಂಸ ಆದ ಬಳಿಕ ಏನು ವಿಷ್ಣುವರ್ಧನ್ ಅಭಿಮಾನಿಗಳು ಸೇರಿದಂತೆ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕಿದ್ರು. ಎಲ್ಲೋ ಒಂದು ಕಡೆ ವಿಷ್ಣುವರ್ಧನ್ ಅವರಿಗೆ ಅನ್ಯಾಯ ಮಾಡಿದೆ ಸರ್ಕಾರ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವಂತ ರೀತಿಯಲ್ಲಿ ನಡ್ಕೊಳ್ತಿದೆ ಸರ್ಕಾರ ಎನ್ನುವಂಥದ್ದು. ಇದೀಗ ಅಭಿಮಾನಿಗಳಿಗೆ ಒಂದ್ ಕಡೆ ಎಲ್ಲೋ ಸಿಹಿ ಸುದ್ದಿ ಸಿಕ್ಕಂಗಾಗಿದೆ. ಯಾಕಂತ ಹೇಳಿದ್ರೆ, ಏನು ಕೆಂಗೇರಿ ಬಳಿಯ ಮೈಲಸಂದ್ರದಲ್ಲಿ ಏನು 20 ಎಕರೆ ಜಾಗ ಇತ್ತು ಅಭಿಮಾನ್ ಸ್ಟುಡಿಯೋದು, ಅದು ಆಲ್ರೆಡಿ 10 ಎಕರೆನ ಮಾರಾಟ ಮಾಡಿದ್ರು ಏನು ಬಾಲಣ್ಣ ಕುಟುಂಬಸ್ಥರು. ಇನ್ನು 10 ಎಕರೆ ಇತ್ತು ಆ ಜಾಗ. 10 ಎಕರೆ ಈಗ ಸರ್ಕಾರ ಸಂಪೂರ್ಣವಾಗಿ ಮುಟ್ಟುಗೋಲನ್ನು ಹಾಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ, ಏನು ಅರಣ್ಯ ಇಲಾಖೆಯ ಭೂಮಿ ಇದನ್ನ ಹಸ್ತಾಂತರ ಮಾಡುವಾಗ ಎಲ್ಲೋ ಒಂದ್ ಕಡೆ ನಿಯಮ ಉಲ್ಲಂಘನೆ ಆಗಿದೆ ಎನ್ನುವಂತ ಒಂದು ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಈಗ ಸರ್ಕಾರ ರವೀಂದ್ರ ಅನ್ನುವಂತ ಅರಣ್ಯ ಇಲಾಖೆ ಅಧಿಕಾರಿಯವರು ಡಿಸಿಗೆ ಪತ್ರ ಬರೆದಿರ್ತಾರೆ, ಇದು ಉಲ್ಲಂಘನೆ ಆಗಿದೆ ಆ ಜಾಗವನ್ನು ನೀಡುವಾಗ ಎನ್ನುವಂಥದ್ದು. ಹೀಗಾಗಿ ಸರ್ಕಾರ ಆ ಜಾಗವನ್ನ ಮುಟ್ಟುಗೋಲನ್ನು ಹಾಕಿಕೊಂಡಿರುವಂತದ್ದು. ಈಗಾಗಲೇ ಸಾಕಷ್ಟು ಅನಿರುದ್ಧ್ ಕೂಡ, ಏನು ವಿಷ್ಣುವರ್ಧನ್ ಅವರ ಹಳೆಯ ಅನಿರುದ್ಧ್ ಕೂಡ, ವಿಷ್ಣುವರ್ಧನ್ ಕುಟುಂಬ ಕೂಡ ಇದನ್ನ ಸ್ವಾಗತ ಮಾಡಿದೆ, ಸಂತಸವನ್ನು ವ್ಯಕ್ತಪಡಿಸಿದೆ. ಇದರ ಜೊತೆಗೆ ಬಾಲಣ್ಣ ಕುಟುಂಬ ವಿರೋಧ ಮಾಡ್ತಿದೆ. ಏನು ಬಾಲಣ್ಣ ಅವರ ಮಗಳಾಗಿರ್ತಕ್ಕಂಥ ಗೀತಾ ಬಾಲಿ ಅವರು ಈ ನಿರ್ಧಾರವನ್ನು ಕಂಡು ಸಾಕಷ್ಟು ಕೆಂಡಾಮಂಡಲಾಗಿದ್ರು. ರಿಪಬ್ಲಿಕ್ ಕನ್ನಡ ಅವರನ್ನ ಸಂಪರ್ಕಿಸಿದಾಗ ಹೇಳ್ತಾ ಇದ್ರು, ನಾನು ಕಾನೂನು ಹೋರಾಟ ಮಾಡ್ತೇನೆ, ಇದು ಖಂಡಿತ ಸರಿಯಲ್ಲ. ಎಲ್ಲ ಒಂದ್ ಕಡೆ ವಿಷ್ಣುವರ್ಧನ್ ಅವರಿಗೆ ಭೂಮಿಯನ್ನು ಕೊಡ್ಲಿ, ಅದನ್ನ ನಾನು ಸ್ವಾಗತಿಸ್ತೀನಿ. ಆದ್ರೆ ಇದು ಮುಟ್ಟುಗೋಲು ಹಾಕೊಳ್ಳುವಂತದ್ದು. ಯಾಕಂದ್ರೆ ಅದು ಅರಣ್ಯ ಇಲಾಖೆ ಭೂಮಿ ಅಂತ ಗೊತ್ತಾದ ಮೇಲೂ ಕೂಡ ಯಾಕೆ ಬಾಲಣ್ಣ ಅವರಿಗೆ ಕೊಡಬೇಕಿತ್ತು ಈ ಭೂಮಿಯನ್ನ? ಖಂಡಿತ ಇದು ಸಹಿಸಲ್ಲ, ಭೂಮಿಯನ್ನು ಕೊಡಬಾರ್ದಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಕೊಟ್ಟು ಕಿತ್ಕೊಳ್ಳುವಂತ ಕೆಲಸ ಮಾಡಿದೆ. ಇದ್ರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡ್ತೇನೆ. ಈಗಾಗಲೇ ವಕೀಲರನ್ನು ಕೂಡ ಸಂಪರ್ಕಿಸಿದ್ದೇನೆ. ಇದು ಮುಂದಿನ ಹೆಜ್ಜೆಯನ್ನ ನಾನು ದಿಟ್ಟ ನಿರ್ಧಾರವನ್ನು ಕೈಗೊಳ್ತೇನೆ ಎನ್ನುವಂಥದ್ದು. ಯಾಕಂದ್ರೆ ಅದಾದ ನಂತರ ರಿಪಬ್ಲಿಕ್ ಕನ್ನಡ ಬಾಲಣ್ಣ ಅವ್ರ ಮಗಳಾಗಿರ್ತಕ್ಕಂಥ ಗೀತಾ ಬಾಲಿ ಅವ್ರಿಗೊಂದು ಪ್ರಶ್ನೆ ಮಾಡುತ್ತೆ. ಒಂದು ಕಡೆ ಈಗ ಭೂಮಿಯನ್ನೇನೋ ಮುಟ್ಕೊಂಡು ಹಾಕೋತು, ವಿಷ್ಣುವರ್ಧನ್ ಅವರ ಸಮಾಧಿಗೆ ಏನಾದರೂ ಕಟ್ಟಲಿಕ್ಕೆ ಅವಕಾಶ ಕೊಡುತ್ತೆ ಸರ್ಕಾರ ಅಂದಾಗ ಖಂಡಿತ ಇಲ್ಲ. ಬಾಲಣ್ಣ ಅವ್ರ ಭೂಮಿಯನ್ನೇ ಕಿತ್ಕೊಂಡಿರೋ ಸರ್ಕಾರ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಎಲ್ಲಿ ಕೊಡುತ್ತೆ? ಅರಣ್ಯ ಭೂಮಿಯಲ್ಲಿ ಏನು ಕಟ್ಟಲಿಕ್ಕೆ ಆಗೋದಿಲ್ಲ. ಒಂದ್ ಕಡೆ ವಿಷ್ಣುವರ್ಧನ್ ಅವ್ರಿಗೂ ಅನ್ಯಾಯ ಮಾಡುತ್ತೆ, ಒಂದ್ ಕಡೆ ಬಾಲಣ್ಣ ಕುಟುಂಬಕ್ಕೂ ಈಗಾಗಲೇ ಅನ್ಯಾಯ ಮಾಡಿದೆ. ಇದ್ರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡ್ತೀನಿ ಅನ್ನುವಂಥದ್ದು. ಇದರ ಜೊತೆಗೆ ಈಗ ಏನು ವಿಷ್ಣುವರ್ಧನ್ ಅವರ ಸೇನಾಪಡೆ ಮುಖ್ಯಸ್ಥರಾಗಿರ್ತಕ್ಕಂಥ ವೀರಕಪುತ್ರ ಶ್ರೀನಿವಾಸ್ ಅವರು ಕೂಡ ಸಾಕಷ್ಟು ಸಂತಸವನ್ನು ವ್ಯಕ್ತಪಡಿಸಿದರೆ, ಎಲ್ಲೋ ಒಂದು ಕಡೆ ವಿಷ್ಣುವರ್ಧನ್ ಅವರಿಗೆ ಸಾಕಷ್ಟು ನೋವಾಗಿತ್ತು, ಅವಮಾನ ಆಗಿತ್ತು. ಇದಕ್ಕೆ ನ್ಯಾಯ ಸಿಕ್ಕಿದೆ, ಜಯ ಸಿಕ್ಕಿದೆ, ನಮ್ಮ ಸಾಹಸ ಸಿಂಹಗೆ ಜಯ ಸಿಕ್ಕಿದೆ ಅನ್ನುವಂತ ಒಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ವಿಷ್ಣುವರ್ಧನ್ ಅಭಿಮಾನಿಗಳ 15 ವರ್ಷಗಳ ಹೋರಾಟಕ್ಕೆ ಫಲ ಸಿಕ್ಕಂತಾಗಿದೆ. ವಿಷ್ಣು ಸ್ಮಾರಕ ಸ್ಥಳವನ್ನ ವಶಕ್ಕೆ ಪಡೆಯಲು ಈಗ ಸರ್ಕಾರ ನಿರ್ಧಾರ ಮಾಡಿದೆ. ಅಭಿಮಾನ್ ಸ್ಟುಡಿಯೋ ಇರುವಂತಹ ಜಾಗ ಏನಿದೆ ಆ ಜಾಗವನ್ನ ಈಗ ಸರ್ಕಾರ ವಶಕ್ಕೆ ಪಡಿತಾ ಇದೆ. ಅಭಿಮಾನ್ ಸ್ಟುಡಿಯೋ ಇರುವಂತಹ ಜಾಗವನ್ನ ಅರಣ್ಯ ಭೂಮಿ ಅಂತ ಸರ್ಕಾರ ಘೋಷಣೆ ಮಾಡೋದಕ್ಕೆ ಹೊರಟಿದೆ. ಬಾಲಕೃಷ್ಣ ಅವರಿಗೆ ಸರ್ಕಾರ 20 ಎಕರೆ ಜಾಗವನ್ನ ಲೀಸ್ಗೆ ಕೊಟ್ಟಿತ್ತು. 20 ಎಕರೆ ಪೈಕಿ 12 ಎಕರೆ ಜಾಗವನ್ನ ಮಾರಾಟ ಮಾಡಲಾಗಿದೆ. ಬಾಲಕೃಷ್ಣ ಅವರ ಮೊಮ್ಮಗ ಕಾರ್ತಿಕ್ ಈ ಜಾಗವನ್ನ ಮಾರಾಟ ಮಾಡಿದ್ದಾರೆ. ಪ್ರತಿ ಎಕರೆ ಭೂಮಿ 14,37,00,000 ರೂಪಾಯಿಗೆ ಮಾರಾಟವಾಗಿದೆ. ಮೀಸಲು ಅರಣ್ಯ ಪ್ರದೇಶವನ್ನ ಮಾರಾಟ ಮಾಡಕ್ ಬರಲ್ಲ. ಸರ್ಕಾರ ಲೀಸ್ ಕೊಟ್ಟಿದ್ದಂತ ಜಾಗ ಅದನ್ನು ಮಾರಾಟ ಮಾಡಾಗಿಬಿಟ್ಟಿದೆ. ಮಾರಾಟ ಮಾಡಿರುವ ಜಾಗ, ಈಗ ಇರುವ ಜಾಗ, ಇವೆಲ್ಲವನ್ನು ಸೇರಿಸಿ ಸರ್ಕಾರ ಮುಟ್ಟುಗೋಲು ಹಾಕೋತಾ ಇದೆ.
ಇದೇ ಜಾಗದಲ್ಲಿ ನಟ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗಿತ್ತು. ಸ್ಮಾರಕ ನಿರ್ಮಾಣಕ್ಕೆ ಬಾಲಕೃಷ್ಣ ಕುಟುಂಬ ನಿರಾಕರಣೆಯನ್ನ ತೋರಿಸಿತು. ಜಾಗ ಮಾರಿ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗಿತ್ತು. ಆದರೆ ಜಾಗದಲ್ಲಿ ಸ್ಟುಡಿಯೋ ನಿರ್ಮಾಣ ಆಗಲೇ ಇಲ್ಲ. ಕೊನೆಗೂ ಕಾರ್ತಿಕ್ಗೆ ಜಮೀನು ಮಾರಾಟದ ಹಕ್ಕೇ ಇರಲಿಲ್ಲ, ಆದ್ರೂ ಮಾರಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರವೀಣ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರವೀಣ್, ಈ ಜಾಗದ ಕುರಿತಾದ ಸತ್ಯ ಏನು, ಏನ್ ದಾಖಲೆಗಳಿದ್ದಾವೆ? ಈಗ ಸರ್ಕಾರ ಜಾಗವನ್ನೇನೋ ವಶಕ್ಕೆ ಪಡಿತಾ ಇದೆ, ಆದ್ರೆ ಆ ಪುಣ್ಯ ಭೂಮಿ ಸ್ಮಾರಕವನ್ನ ನಿರ್ಮಾಣ ಮಾಡುತ್ತಾ ಆ ಕುರಿತಾಗಿ ಭರವಸೆ ಕೊಟ್ಟಿದ್ಯಾ? ಏನೆಲ್ಲ ಡೀಟೇಲ್ಸ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಏನಂತ ಹೇಳಿದ್ರೆ ಏನು ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಏನು ಧ್ವಂಸ ಮಾಡಿದ್ರು, ಧ್ವಂಸ ಆದ ಬಳಿಕ ಏನು ವಿಷ್ಣುವರ್ಧನ್ ಅಭಿಮಾನಿಗಳು ಸೇರಿದಂತೆ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕಿದ್ರು. ಎಲ್ಲೋ ಒಂದು ಕಡೆ ವಿಷ್ಣುವರ್ಧನ್ ಅವರಿಗೆ ಅನ್ಯಾಯ ಮಾಡಿದೆ ಸರ್ಕಾರ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವಂತ ರೀತಿಯಲ್ಲಿ ನಡ್ಕೊಳ್ತಿದೆ ಸರ್ಕಾರ ಎನ್ನುವಂಥದ್ದು. ಇದೀಗ ಅಭಿಮಾನಿಗಳಿಗೆ ಒಂದ್ ಕಡೆ ಎಲ್ಲೋ ಸಿಹಿ ಸುದ್ದಿ ಸಿಕ್ಕಂಗಾಗಿದೆ. ಯಾಕಂತ ಹೇಳಿದ್ರೆ ಏನು ಕೆಂಗೇರಿ ಬಳಿಯ ಮೈಲಸಂದ್ರದಲ್ಲಿ ಏನು 20 ಎಕರೆ ಜಾಗ ಇತ್ತು ಅಭಿಮಾನ್ ಸ್ಟುಡಿಯೋದು, ಅದು ಆಲ್ರೆಡಿ 10 ಎಕರೆನ ಮಾರಾಟ ಮಾಡಿದ್ರು ಏನು ಬಾಲಣ್ಣ ಕುಟುಂಬಸ್ಥರು. ಇನ್ನು 10 ಎಕರೆ ಇತ್ತು ಆ ಜಾಗ. 10 ಎಕರೆ ಈಗ ಸರ್ಕಾರ ಸಂಪೂರ್ಣವಾಗಿ ಮುಟ್ಟುಗೋಲನ್ನು ಹಾಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಏನು ಅರಣ್ಯ ಇಲಾಖೆಯ ಭೂಮಿ ಇದು, ಇದನ್ನ ಹಸ್ತಾಂತರ ಮಾಡುವಾಗ ಎಲ್ಲೋ ಒಂದ್ ಕಡೆ ನಿಯಮ ಉಲ್ಲಂಘನೆ ಆಗಿದೆ ಎನ್ನುವಂತ ಒಂದು ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಈಗ ಸರ್ಕಾರ ರವೀಂದ್ರ ಅನ್ನುವಂತ ಅರಣ್ಯ ಇಲಾಖೆ ಅಧಿಕಾರಿಯವರು ಡಿಸಿಗೆ ಪತ್ರ ಬರೆದಿರ್ತಾರೆ, ಇದು ಉಲ್ಲಂಘನೆ ಆಗಿದೆ ಆ ಜಾಗವನ್ನು ನೀಡುವಾಗ ಎನ್ನುವಂಥದ್ದು. ಹೀಗಾಗಿ ಸರ್ಕಾರ ಆ ಜಾಗವನ್ನ ಮುಟ್ಟುಗೋಲನ್ನು ಹಾಕಿಕೊಂಡಿರುವಂತದ್ದು. ಈಗಾಗಲೇ ಸಾಕಷ್ಟು ಅನಿರುದ್ಧ್ ಕೂಡ ಏನು ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಕೂಡ ವಿಷ್ಣುವರ್ಧನ್ ಕುಟುಂಬ ಕೂಡ ಇದನ್ನ ಸ್ವಾಗತ ಮಾಡಿದೆ, ಸಂತಸವನ್ನು ವ್ಯಕ್ತಪಡಿಸಿದೆ. ಇದರ ಜೊತೆಗೆ ಬಾಲಣ್ಣ ಕುಟುಂಬ ವಿರೋಧ ಮಾಡ್ತಿದೆ. ಏನು ಬಾಲಣ್ಣ ಅವರ ಮಗಳಾಗಿರ್ತಕ್ಕಂಥ ಗೀತಾ ಬಾಲಿ ಅವರು ಈ ನಿರ್ಧಾರವನ್ನು ಕಂಡು ಸಾಕಷ್ಟು ಕೆಂಡಾಮಂಡಲಾಗಿದ್ರು. ರಿಪಬ್ಲಿಕ್ ಕನ್ನಡ ಅವರನ್ನ ಸಂಪರ್ಕಿಸಿದಾಗ ಹೇಳ್ತಾ ಇದ್ರು, ನಾನು ಕಾನೂನು ಹೋರಾಟ ಮಾಡ್ತೇನೆ, ಇದು ಖಂಡಿತ ಸರಿಯಲ್ಲ. ಎಲ್ಲ ಒಂದ್ ಕಡೆ ವಿಷ್ಣುವರ್ಧನ್ ಅವರಿಗೆ ಭೂಮಿಯನ್ನು ಕೊಡ್ಲಿ, ಅದನ್ನ ನಾನು ಸ್ವಾಗತಿಸ್ತೀನಿ. ಆದ್ರೆ ಇದು ಮುಟ್ಟುಗೋಲು ಹಾಕೊಳ್ಳುವಂತದ್ದು. ಯಾಕಂದ್ರೆ ಅದು ಅರಣ್ಯ ಇಲಾಖೆ ಭೂಮಿ ಅಂತ ಗೊತ್ತಾದ ಮೇಲೂ ಕೂಡ ಯಾಕೆ ಬಾಲಣ್ಣ ಅವರಿಗೆ ಕೊಡಬೇಕಿತ್ತು ಈ ಭೂಮಿಯನ್ನ? ಖಂಡಿತ ಇದು ಸಹಿಸಲ್ಲ, ಭೂಮಿಯನ್ನು ಕೊಡಬಾರ್ದಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಕೊಟ್ಟು ಕಿತ್ಕೊಳ್ಳುವಂತ ಕೆಲಸ ಮಾಡಿದೆ. ಇದ್ರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡ್ತೇನೆ. ಈಗಾಗಲೇ ವಕೀಲರನ್ನು ಕೂಡ ಸಂಪರ್ಕಿಸಿದ್ದೇನೆ. ಇದು ಮುಂದಿನ ಹೆಜ್ಜೆಯನ್ನ ನಾನು ದಿಟ್ಟ ನಿರ್ಧಾರವನ್ನ ಕೈಗೊಳ್ತೇನೆ ಎನ್ನುವಂಥದ್ದು. ಯಾಕಂದ್ರೆ ಅದಾದ ನಂತರ ರಿಪಬ್ಲಿಕ್ ಕನ್ನಡ ಬಾಲಣ್ಣ ಅವ್ರ ಮಗಳಾಗಿರ್ತಕ್ಕಂಥ ಗೀತಾ ಬಾಲಿ ಅವ್ರಿಗೊಂದು ಪ್ರಶ್ನೆ ಮಾಡುತ್ತೆ. ಒಂದು ಕಡೆ ಈಗ ಭೂಮಿಯನ್ನೇನು ಮುಟ್ಕೊಲ್ ಹಾಕೋತು, ವಿಷ್ಣುವರ್ಧನ್ ಅವರ ಸಮಾಧಿಗೆ ಏನಾದರೂ ಕಟ್ಲಿಕ್ಕೆ ಅವಕಾಶ ಕೊಡುತ್ತಾ ಸರ್ಕಾರ ಅಂದಾಗ ಖಂಡಿತ ಇಲ್ಲ. ಬಾಲಣ್ಣ ಅವ್ರ ಭೂಮಿಯನ್ನ ಕಿತ್ಕೊಂಡಿರೋ ಸರ್ಕಾರ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಎಲ್ಲಿ ಕೊಡುತ್ತೆ? ಅರಣ್ಯ ಭೂಮಿಯಲ್ಲಿ ಏನು ಕಟ್ಲಿಕ್ಕೆ ಆಗೋದಿಲ್ಲ. ಒಂದ್ ಕಡೆ ವಿಷ್ಣುವರ್ಧನ್ ಅವ್ರಿಗೂ ಅನ್ಯಾಯ ಮಾಡುತ್ತೆ, ಒಂದ್ ಕಡೆ ಬಾಲಣ್ಣ ಕುಟುಂಬಕ್ಕೂ ಈಗಾಗಲೇ ಅನ್ಯಾಯ ಮಾಡಿದೆ. ಇದ್ರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡ್ತೀನಿ ಅನ್ನುವಂಥದ್ದು. ಇದರ ಜೊತೆಗೆ ಈಗ ಏನು ವಿಷ್ಣುವರ್ಧನ್ ಅವರ ಸೇನಾಪಡೆ ಮುಖ್ಯಸ್ಥರಾಗಿರ್ತಕ್ಕಂಥ ವೀರಕಪುತ್ರ ಶ್ರೀನಿವಾಸ್ ಅವರು ಕೂಡ ಸಾಕಷ್ಟು ಸಂತಸವನ್ನು ವ್ಯಕ್ತಪಡಿಸಿದರೆ, ಎಲ್ಲೋ ಒಂದು ಕಡೆ ವಿಷ್ಣುವರ್ಧನ್ ಅವರಿಗೆ ಸಾಕಷ್ಟು ನೋವಾಗಿತ್ತು, ಅವಮಾನ ಆಗಿತ್ತು. ಇದಕ್ಕೆ ನ್ಯಾಯ ಸಿಕ್ಕಿದೆ, ಜಯ ಸಿಕ್ಕಿದೆ, ನಮ್ಮ ಸಾಹಸ ಸೀಮೆಗೆ ಜಯ ಸಿಕ್ಕಿದೆ ಅನ್ನುವಂತ ಒಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ. ಹಾಕಿರಲ್ಲ, ಇನ್ನು ಮುಂದಿನ ದಿನ ಈ ದೇಶದಾಗಂತೂ ಉಳ್ಗೊಟ್ಟಿಲ್ಲ ನಿಮ್ಮನ್ನ. ಇದನ್ನು ಒಂದು ಸತ್ಯಾನಾಶ ಆಗ್ತದ ಅನ್ನೋದು ನಾ ಬಹಳ ಖಂಡಿತ. ರಾಜ್ಯದಿಂದಲೂ ಓಡಿಸ್ತಾರ, ಖಂಡಿತವಾಗಿ ಓಡಿಸ್ತಾರ. ಬರ್ಕೋರಿ ನಿಮ್ಮ ಎದಿನ. ಇದು ಒಂದು ಕಾಂಗ್ರೆಸ್ ಮತ್ತು ಎಡಪಂಥಿಗಳ ಕೊಲೈಡಿದು ಎರಡೂ ಜೋಡಾಗಿ ಹಿಂದೂ ಧರ್ಮದ ಏನು ನಮ್ಮ ಕ್ಷೇತ್ರಗಳದವ ಆ ಕ್ಷೇತ್ರಗಳಲ್ಲಿ ಹಿಂದೂ ಧರ್ಮದ ವಿರುದ್ಧ ಮಾಡತಕ್ಕಂಥ ಕೆಲಸವನ್ನ